ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ, ಬೆಳಿಗ್ಗೆ ಒಂದು ವ್ಲಾಗ್ನ ಎಂಡ್ ಮಾಡಿದೆ. ಇವಾಗ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಬಿಕಾಸ್ ಕಲ್ಲಡ್ಕಕ್ಕೆ ಹೊರಟಾಯ್ತು ನಾನು. ಆ್ಯಂಡ್ ಜಸ್ಟ್ ರಪ್ಪ ರಪ್ಪ ಫ್ರೆಶ್ ಅಪ್ ಆದೆ. ಎಂತಕ್ಕೆ ಗೊತ್ತಾ, ಇವನು ಈಜನ್ ಅರ್ಜೆಂಟ್ ಮಾಡ್ತದೆ ಗೈಸ್. ನೋಡಿ ಈಗ ಎಂತ ಗೊತ್ತುಂಟು, ಇವಾಗ ಹೇಳ್ತಿದ್ದಾನೆ ನನಗೆ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ನಾಳೆ, ಬೇಗ ಹೋಗುವ, ಬೆಳಿಗ್ಗೆ ಎದ್ದು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ಇವತ್ತು ಸಂಜೆ ಹೋಗುದಂತ ಇತ್ತು. ಎಂತಕ್ಕಂದ್ರೆ ಮಳೆ ಜೋರು ಗೈಸ್, ಗುಡುಗು ಸಿಡ್ಲು ಮಿಂಚೆಲ್ಲ ಬರ್ತಿತ್ತು, ಗಾಳಿ ಮಳೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಒಂದು 5 ಕಾಲ ಆಗ್ತಾ ಬಂತ. ಟೈಮ್ ಎಷ್ಟಾಯ್ತು ಗೊತ್ತಿಲ್ಲ, 5 ಕಾಲ ಆಗ್ತಾ ಬಂತು. ಸೊ ಹಾಗಾಗಿ ಇವಾಗ ಹೊರಡುವ ಅಂತೇಳಿ ರಪ್ಪ ಸ್ನಾನ ಮಾಡಿ ತಲೆಗೆ ಎಣ್ಣೆ ಹಾಕಿದೆ ನಾನು. ರಪ್ಪ ಸ್ನಾನ ಮಾಡಿ ಎಲ್ಲ ಆಯ್ತು. ಸೊ ಹಾಗಾಗಿ ಹೊರಟ್ವಿ. ಡ್ರೆಸ್ ಇಟ್ಕೊಂಡಿದ್ದೇನೆ 2 ದಿವಸಕ್ಕಾಗುವಷ್ಟು, 2 ದಿವಸ ಕೂತು ಬರೋಣ ಅಂತೇಳಿ. ಸೊ ನಾನು ವಂಶ ಹೋಗ್ತಾ ಇದ್ದೇವೆ ಇಬ್ರು ಗಾಡೀಲಿ. ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೇನೆ. ಆ್ಯಂಡ್ ಟೀ ಎಲ್ಲ ಕುಡಿದ್ವಿ, ಹೊರಗಡೆ ಕುತ್ಕೊಂಡು ಮಾತಾಡಿದ್ವಿ ತುಂಬ ಹೊತ್ತು. ನಾನು, ಅಣ್ಣ, ಗುಂಡು, ವಂಶ ಎಲ್ಲ ಕುತ್ಕೊಂಡೆಲ್ಲ. ಮಳೆಗೆ ತುಂಬ ಚೆಂದ ಆಗ್ತಾಯಿತ್ತು ಮಾತಾಡಲಿಕ್ಕೆ. ಆ್ಯಂಡ್ ಅರ್ಜೆಂಟಿಗೆ ಇನ್ನು ಕೂದಲು ಒಣಗಿಲ್ಲ ನೋಡಿ ಗೈಸ್, ಹಂಗೆ ಇದೆ. ಅಂತೂ ಒದ್ದೆ ಆಗ್ತೇವೆ ನಾವು ಹೋಗ್ಬೇಕಾದ್ರೆ, ಅಲ್ಲಲ್ಲಿ ಮಳೆ ಸಿಗ್ತದಲ್ಲ. ಸೊ ಬ್ಲಾಗ್ ಶುರು ಮಾಡಿದ್ದೇನೆ. ಸೊ ಕೀಪ್ ವಾಚಿಂಗ್ ಗೈಸ್. ಹೊರಟ್ವಿ ನಾವು. ನಾನು ಈ ಹೆಲ್ಮೆಟ್ ಹಾಕ್ಕೊಂಡಿದ್ದೇನೆ, ವಂಶಿ ಹೊಸ ಹೆಲ್ಮೆಟ್ ಹಾಕ್ತಾನೆ. ಲೆಟ್ಸ್ ಗೋ. ನೋಡಿ ಇಬ್ರು. ನಾನು ಹೋಗೋ ಟೈಮಲ್ಲಿ ಇದು ಎಂತ ಆಮ್ಲೆಟ್ ಮಾಡಿ ತಿಂದ್ರು ಗೈಸ್. ಪಾಟೀಲಿದ್ದು ಪ್ರಸಾದ ಹಾಕಿದ್ದೇನೆ ನಾನು, ದೊಡ್ಡ ಮಾಡಿ. ಮರ್ಪೆ ಬಾ ಬಾಯ್. ಗುಂಡು ಗುಂಡು ಬರ್ತಾಳೆ ಆದ್ರೆ ಮಂಡೆ ಆದರೆ. ಓಕೆ ಗೈಸ್, ನಾನು ಕೂರ್ತಾನೆ. ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ನಮ್ದು. ಗೈಸ್ ಹೋಗ್ತಾ ಇದ್ದೇವೆ, ಮಳೆ ಬಂದಲ್ಲ, ತಂಪು ಗಾಳಿ ಬರ್ತಾ ಇದೆ. ನನ್ನ ಇವತ್ತು RCB ಮ್ಯಾಚ್ ಹೋಯ್ತು ಗೈಸ್, ಇವನಿಂದಾಗಿ, ವಂಶಿಂದಾಗಿ. ಇವತ್ತು RCB ಮತ್ತು SHR ಇತ್ತಲ್ಲ ಗೈಸ್ ಸ್ಟಾರ್ಟಿಂಗ್. ಇವತ್ತು ಬ್ಯಾಂಗ್ಳೂರಲ್ಲೇ ಮ್ಯಾಚ್. ಈ ಸಲ ಕಪ್ ನಮ್ದಿ. ನೀನ್ ಯಾವ್ದಾ ಟೀಮು? ಇವನು ಕೇರಳ ಅಲ್ಲ ಗೈಸ್, ಇವನಿದು CSK. ಸೊ ಹೋಗ್ತಾ ಇದ್ದೇವೆ ನಾವು. ಆ್ಯಂಡ್ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಲ್ಲಿ ಹೋಗ್ಬೇಕಾದ್ರೆ. ಆ್ಯಂಡ್ ಖುಷಿ ಆಗ್ತದೆ ಹೋಗ್ಬೇಕಾದ್ರೆ, ಒಂಥರ ಫೀಲ್. ಮತ್ತೆ ಈ ವೆದರಿಗೂ ಇವಾಗ ಇಲ್ಲೆಲ್ಲೂ ಮಳೆ ಬರ್ತಿಲ್ಲ. ಮನೆಯಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಇತ್ತು. ಸೊ ನಾನು ರೀಚ್ ಆದ ನಂತರ ಆಮೇಲೆ ಸಿಗ್ತೇನೆ ಗೈಸ್. ಅಣ್ಣ ಮೊದಲೇ ಹೇಳಿದ್ದಾನೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡಬೇಡ ಅಂತ. ಅವತ್ತಿಂದ ಒಂದೇ ಡೈಲಾಗ್. ಬರ್ತಿ 8 ಗಂಟೆ ಜಸ್ಟ್ ಕಲರ್ ರೀಚ್ ಆದ್ವಿ. ಆ್ಯಂಡ್ ಫುಲ್ ಬೆಟ್ಟಿತ್ತಲ್ಲ, ಈಗ ಒಣಗಿದ್ದೀನಿ. ಇಲ್ಲಿ ನೋಡಿ ಜನ, ನಮ್ಮ ಡ್ರೈವರ್ ಕಮ್ಮಿದು ಡ್ರೈವರ್. ಹಾಗಾಗಿ ಇಲ್ಲೊಂದು ಎಂತ ಗೊತ್ತಾ, ಹೊಸ ಶಾಪ್ ಓಪನ್ ಆಗಿದೆ ಅಂತೆ, ಚರ್ಮುರಿ ಮತ್ತೆ ಅವಿಲ್ ಮಿಲ್ಕ್ ಬನ್ನ. ಬಸಿರಿ ಚರ್ಮುರಿ ಅಂತ ಹೊಸ ಶಾಪು. ಸೊ ಅಲ್ಲಿಗೆ ಬಂದು ಚರ್ಮುರಿ ಮತ್ತೆ ಅವಿಲ್ ಮಿಲ್ಕ್ ತಿಂದು ಮತ್ತೆ ಒಂದು ಸ್ವಲ್ಪ ಸ್ವೀಟ್ ತಗೊಂಡು ಹೋಗೋದು ಸೀದಾ. ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ಬಂದದ್ದು ನೈಟ್ ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಬಂದು ಚಾರ್ಜ್ ಇರಲ್ಲ ಮೊಬೈಲಲ್ಲಿ, ಚಾರ್ಜ್ ಬಿಟ್ಟೆ. ಆ್ಯಂಡ್ ಊಟ ಮಾಡಿರಲಿಲ್ಲ, ಬರ್ತಾ ನಾವು ಚರ್ಮುರಿ ಎಲ್ಲ ತಿಂದು ಬಂದ್ವಲ್ಲ ಹಾಗಾಗಿ. ಸೊ ಚಾರ್ಜ್ ಇಟ್ಟು ಮತ್ತೆ RCB ಮ್ಯಾಚ್ ನೋಡಿದೆ. ನೀನು RCB ವಿನ್ ಆಯ್ತಲ್ವಾ. ಸೊ ನಾನೊಬ್ಬಳೆ ಮ್ಯಾಚ್ ನೋಡ್ತಾ ಕೂತಿದ್ದೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ನೀರು ದೋಸೆ ಮಾಡಿದ್ರು. ಆ್ಯಂಡ್ ದೊಡ್ಡನ ಮನೆಗೆ ಹೋಗಿ ದೊಡ್ಡನ ಜೊತೆ ಮಾತಾಡಿ ಮತ್ತೆ ಎಲ್ರಿಗೆಲ್ಲ ಸ್ವೀಟ್ ಕೊಟ್ಟೇನೆ. ನೈಟ್ ಸ್ವೀಟ್ ಕೊಟ್ಟಿದ್ದೇನೆ ಗಾಡಿದು. ಆ್ಯಂಡ್ ವಂಶನವರು ಟೆಂಪಲ್ಗೆ ಹೋಗಿದ್ದಾರೆ. ವಂಶಿ ಮೇಲ್ಗಡೆ ಮನೆ ದೊಡ್ಡ ಎಲ್ಲ. ಆ್ಯಂಡ್ ಇವಾಗ ನಂದು ರೂಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕಾಯ್ತು. ಹಾಗಾಗಿ ವ್ಲಾಗ್ ಶುರು ಮಾಡಿದೆ. ನಾನು ಕ್ಲೀನಿಂಗ್ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಸಾಂಗ್ ಪ್ಲೇ ಮಾಡಿ ಇದು ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್. ಓಕೆ ಬಾಯ್. ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು 30 ಮಂಡೇ. ಇವತ್ತು ಕಂಪ್ರಬಲ್ ಜಾತ್ರೆ ಇದೆ. ಆ್ಯಂಡ್ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಸ್ವಲ್ಪ ಸೆಗಣಿ ಸಾರಿಸೋದು ಮತ್ತು ಮನೆ ಕ್ಲೀನಿಂಗ್ ಅದೆಲ್ಲ ಇತ್ತಲ್ಲ. ಸೊ ಹಾಗಾಗಿ ನಿನ್ನೆ ವ್ಲಾಗ್ ಇವತ್ತೇ ಕಂಟಿನ್ಯೂ ಮಾಡ್ತೇನೆ, ಜಾತ್ರೆ ವ್ಲಾಗ್ ಕೂಡ. ಇವತ್ತು ಸಂಜೆ ಜಾತ್ರೆಗೆ ಹೋಗುದು. ನಾವು ಒಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ತದೆ ನಾನು ಮತ್ತೆ ವಂಶ್. ಇವನೊಂದು ಎಷ್ಟು ಸರಿ ಹೋಗಿ ಬಂದ ಗೈಸ್ ಗಾಡಿಯಲ್ಲಿ. ಮನೇಲಿ ಡ್ರೆಸ್ ಹಾಕೊಂಡು ಹೋಗಿದ್ದಾನೆ, ಇಲ್ಲೇ ಕಲ್ಲಡ್ಕಕ್ಕೆ ಹೋಗಿ ಬರೋದು ಅಂತೇಳಿ. ಎಂತ
ನಿಮ್ಮ ಅಗತ್ಯಕ್ಕೆ ಹೋಗಿದ್ದು. ಹಾ ಅಲ್ಲೇ ತಗೊಂಡು ನಿಮ್ಮ ಅಗತ್ಯಕ್ಕೆ ಹೋದದಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಲಾಗ್ ಆದ್ರೆ ಕಂಟಿನ್ಯೂ ಮಾಡ್ತೀನಿ, ಅಂದ್ರೆ ಇಲ್ಲ ಗೈಸ್, ಇಲ್ಲಾಂದ್ರೆ ಜಾತ್ರೆಗೆ ಹೋಗ್ತೇವಲ್ಲ ಸಂಜೆ, ಆವಾಗ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಬಂದ್ವಿ ನಾವು ಸ್ಟಿಕ್ಕರ್ ಕಟ್ಟಿಂಗ್ ಶಾಪಿಗೆ ಕಲ್ಲಡ್ಕದಲ್ಲಿರುವಂಥದ್ದು. ವಂಶಿ ಕರ್ಕೊಂಡು ಬಂದಿದ್ದು. ಆ್ಯಂಡ್ ನೋಡ್ತಿರ್ಬೋದು ಕಟೀಲಿ ದಪ್ಪಿದ್ದು ಫೋಟೋ, ಕಟೀಲಿದ್ದು ದೇವರ ಫೋಟೋ. ಪರ್ಟಿಕ್ಯುಲರ್ ಆಗಿ ನನಗೆ ಗ್ರೀನ್ ಸ್ಯಾರಿ ಹಾಕಿರೋ ದೇವ್ರ ಫೋಟೋನೇ ಬೇಕಿತ್ತು ನನ್ನ ಗಾಡಿ ಎದುರುಗಡೆ ಹಾಕ್ಸೋಣ ಅಂತೇಳಿ. ಅದನ್ನೇ ನೋಡ್ತಾ ಇದ್ದೆ ನಾನು. ಅದೊಂದು 2 ಡೇಸ್ ಬಿಟ್ಟು ಬರೋದಂತೆ, ಬಿಕಾಸ್ ಅದು ಮಂಗಳೂರಲ್ಲೇನೋ ಸಮಥಿಂಗ್ ಏನೋ ಅಂದರು. ಆ್ಯಂಡ್ ಹಾಗಾಗಿ ಗಾಡಿದ ಹಿಂದ್ಗಡೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬರ್ಸೋಣ ಅಂತೇಳಿ ಫಾಂಟ್ ನೋಡ್ತಾ ಇದ್ದೆ ನಾನು. ಈಸಿಯಾಗಿ ಎಲ್ರಿಗೂ ಅರ್ಥ ಆಗೋ ಫಾಂಟ್ ಲೈಕ್ ಸ್ಟೈಲ್ನ ನೋಡ್ತಾ ಇದ್ದೆ ನಾನು. ಜಾತ್ರೆ ಥರ ಮಾಡಿಸೋದು ಬೇಡ ಅಂತೇಳಿ. ಸೊ ಅದನ್ನ ಇವಾಗ ಬರೆಸ್ತಾ ಇದ್ದೇವೆ. ಆ್ಯಂಡ್ ಅವ್ರು ಹಾಕಬೇಕಾದ್ರೆ ನನಗೊಂದು ಖುಷಿ ಆಗ್ತಿತ್ತಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಯೂಟ್ಯೂಬ್ ಹೆಸರು ಇವಾಗ ನಾನು ಗ್ರೋತ್ ಆಗ್ತಿರೋದು ಯೂಟ್ಯೂಬಿಂದ, ಇನ್ಸ್ಟಾಗ್ರಾಮಿಂದ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಸೂಪರ್ ಅನ್ನೋದು ಯಾವಾಗ ಇಲ್ಲಿ ನೋಡಿ, ಫೈನಲಿ ನನ್ನ ಗಾಡಿಗೆ ನನ್ನ ಯೂಟ್ಯೂಬ್ ಹೆಸರು ಬರ್ಸಿದ್ದೇನೆ. ಹ್ಯಾಂಗ್ ಹ್ಯಾಪಿ. ಇಲ್ಲೊಂದು ಕಟೀಲಿದ್ದು ಸ್ಟಿಕ್ಕರ್ ಬಂದಿದೆ. ಸೊ ಅದು 2 ಡೇಸ್ ಲೇಟ್ ಆಗುತ್ತೆ ಅಂತ ಕಳಿಸಿ ಇಲ್ಲಿ ಮಾಡಿಸುವ ಅಂತೇಳಿ. ಕಟೀಲಿ ದಪ್ಪದು ಸ್ಟಿಕ್ಕರ್, ದೆನ್ ಅಲ್ಲೊಂದು ಹೆಸರು ಅಷ್ಟೇ. ಇವನು ಕರ್ಕೊಂಡು ಬಂದಿದ್ದು ಈ ಪ್ಲೇಸಿಗೆ. ಕಲ್ಲಡ್ಕಕ್ಕೆ ಹೋಗಿ ಬಂದ್ವಿ. ಸ್ವಲ್ಪ ಹೂ ತಗೊಳ್ಳಿಕ್ಕಿತ್ತು, ಮತ್ತೆ ಐಸ್ ಕ್ರೀಮ್ ಎಲ್ಲ ತಗೊಂಡು ಬಂದು ತಿಂದು ಸಹ ಆಯ್ತು ನಮ್ದು. ನಾನು ಅದು ಓಪನಿಂಗ್ ಮಾಡ್ಲಿಕ್ಕೆ ನೆನಪಿಲ್ಲ, ಚಿಕ್ಕ ಐಸ್ ಕ್ರೀಮ್ ತಗೊಂಡು ಬಂದಿದ್ದೆ. ದೆನ್ ಒಂದು ಜಸ್ಟ್ ಬೇಕಿದೊಂದು ಕೇಕ್ ಟೈಪ್ ಅಂತ ಅಂದಿದ್ದು, ಅದು ತಿಂದಾಯ್ತು. ಆ್ಯಂಡ್ ನನ್ನ ಗಾಡಿಗೆ ನಾನು ಬರ್ಸಿದ್ದಲ್ಲ ಗೈಸ್, ತೋರಿಸ್ತೇನೆ ನಂಗೆ ಸರಿ. ಆಕ್ಚುಲಿ ನನಗೆ ಗಾಡಿ ತೆಗಿಬೇಕಾದ್ರೆ ಇಷ್ಟು ಖುಷಿಯಾಗಿದೆಲ್ಲ ಗೊತ್ತಿಲ್ಲ. ಇಲ್ಲಿ ಯೂಟ್ಯೂಬ್ ಹೆಸರು ಬರ್ಸಿದ್ದಲ್ಲ, ಅದು ಖುಷಿ ಆಯ್ತು ನನಗೆ. ಒಂದು ನಿಮಿಷ ತೋರಿಸ್ತೇನೆ. ಇಲ್ಲಿ ನೋಡಿ ಗೈಸ್, ಆಕ್ಚುಲಿ ಇದು ಇನ್ನೂ ಸ್ವಲ್ಪ ಈ ಮಿಡ್ಲಿಗೆ ಬಂದಿದ್ರೆ ಇದು ಫಾಂಟ್ ಸ್ವಲ್ಪ ದೊಡ್ಡದಿದೆ ಅಲ್ವಾ, ಅದು ಸಾಲಲ್ಲ ಅಂತಂದ್ರೆ, ಸೊ ಅದಕ್ಕೆ ಇಲ್ಲಿ ಬರ್ಸಿದೆ ನಾನು. ಸೊ ಇದು ಸ್ವಲ್ಪ ಚಡಿ ಥರ ಇದೆಲ್ಲ ಗೈಸ್, ಹಾಗಾಗಿ. ಆ್ಯಂಡ್ ಇಲ್ಲಿ ಬರೆಯುವ ಅಂತ ಹೇಳಿದ್ರು ಅವ್ರು, ಬಟ್ ನಾನು ಬೇಡ ಅಲ್ಲಿ ಅಂತ ಹೇಳಿ, ಸ್ವಲ್ಪ ಕೆಳಗಡೆ ಇರಲಿ ಅಂತೇಳಿ ಇಲ್ಲಿ ಬರ್ಸಿದೆ. ದೆನ್ ಇಲ್ಲಿ ಒಂದು ಕಟೀಲಿ ದಪ್ಪೆದು ಫೋಟೋ ಬರ್ತದೆ. ಕಮ್ಮಿದಾವು ಕಟೀಲ್ದ ಅಪ್ಪೆದು ಫೋಟೋ ಬರ್ತದೆ ಇಲ್ಲೊಂದು, ಕಟೀಲಿದ್ದು ದೇವ್ರದ್ದು. ದೆನ್ ಇವತ್ತೊಂದು ಸ್ವಲ್ಪ ಹೂ ಹಾಕ್ತೀವಿ, ಇವತ್ತು ಜಾತ್ರೆ ಅಲ್ಲ ಗೈಸ್, ಹಾಗಾಗಿ ಇದು ಹೂ ಹಾಕ್ಸಿದ್ದೆ ಇಲ್ಲಿ. ದೆನ್ ಅಲ್ಲಿ ನೋಡಿ, ಇದು ಇವಾಗ ತಿನ್ನೋದು ಗೈಸ್, ಐಡಿಯಲ್ದು ಚಿಕ್ಕ ಐಸ್ ಕ್ರೀಮ್. ಮತ್ತು ಇಲ್ಲಿ ಒಂದು ಸ್ವಲ್ಪ ದೇವರಿಗೆ ಹೂ ಅಷ್ಟೇ. ಇಲ್ಲಿನ ಕಟೀಲ್ ದಪ್ಪಿದ್ದಾರೆ. ಸೇಮ್ ಗ್ರೀನ್ ಕಲರ್ ಸಾರಿದ್ದೆ, ನಾನು ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸಿದ್ದು. ಪೆಡ್ತೀನಿ ಪಿತ್ತೆ. ಇವನೊಬ್ಬ ಎಲ್ಗೋ ಹೊರಟಿದ್ದಾನೆ ಈಗ. ಸಂಜೆ ಇವನೊಟ್ಟಿಗೆ ಹೋಗುದು ಗೈಸ್ ಜಾತ್ರೆಗೆ. ನೋಡಿ, ಫುಲ್ ಅವಂದೇ, ಅವನ ಲೆಕ್ಕದಲ್ಲಿ. ಬಾಚು ಇವಂದು ನೋಡಿ ಗೈಸ್, ಗಾಡಿ ನೋಡಿ ಎಷ್ಟಿದೆ ಅಂತ ಇಲ್ಲಿ. ನಾಳ್ದು ಆಯುಧ ಪೂಜೆಗೆಲ್ಲ ಅಷ್ಟೇ. ಇದು ಸ್ಟಿಕ್ಕರ್ ಯಾವಾಗ 2 ಡೇಸ್ ಬಿಟ್ಟಲ್ಲ ಗೈಸ್, ಸ್ಟಿಕ್ಕರ್ 2 ಡೇಸ್ ಬಿಟ್ಟು ಬರ್ತದೆ. ಆ್ಯಂಡ್ ಆಮೇಲೆ ಜಾತ್ರೆಗೆ ಹೋಗ್ಬೇಕಾದ್ರೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಗೈಸ್, ಆಯ್ತಾ. ನನಗೆ ಇದೊಂಥರ ಪ್ರೌಡ್ ಮೂಮೆಂಟ್ ಫೀಲ್ ಆಗ್ತಿದೆ. ಇದು ನನ್ನ ಹೆಸರು, ಯೂಟ್ಯೂಬ್ ಹೆಸರು ಇದರಲ್ಲಿ ಬರ್ಸಿದ್ದು. ಐ ಆಮ್ ಹ್ಯಾಪಿ. ಡೆಸ್ಕಿ ಗರ್ಲ್ ಗೈಸ್. ಜಾತ್ರೆ ಹೊರಟಾಯಿತು. ನಾನು ಈ ಟಾಪ್ ಹಾಕ್ಕೊಂಡಿದ್ದೇನೆ, ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ ಅದಕ್ಕೆ. ದಟ್ಸ್ ಇಟ್. ಆ್ಯಂಡ್ ಎಲ್ಲರೂ ಹೊರಡ್ತಾ ಇದ್ದಾರೆ. ಸೊ ಅಪ್ಪ ಹೋಗಿ ಪೂಜೆ ಎಲ್ಲ ಮಾಡಿಸಿ ಬಂದರು, ಅಪ್ಪ ಮತ್ತು ವಂಶಿ. ಸೊ ನಾವೆಲ್ಲಿ ಇವಾಗ ಒಟ್ಟಿಗೆ ಹೋಗ್ತಾ ಇದ್ದೇವೆ. ನನಗೆ ಹಸು ಆಗ್ತಿತ್ತು ಅಂತೇಳಿ ಸ್ವಲ್ಪ ಊಟ ಮಾಡಿದೆ ನಾನು. ಸೊ ಅನಿತಕ್ಕ ಬಾಚು ರೆಡಿ ಆಗಿದ್ದಾರೆ. ಆ್ಯಂಡ್ ಆಂಟಿ ಇಲ್ಲಿ ಒಂದು ಆಯ್ ಮಾಡಿ. ಕಾಸರಗೋಡು ಆಂಟಿ ಬಂದಿದ್ದಾರೆ, ಬೆಳಿಗ್ಗೆನೆ ಬಂದರು. ಮತ್ತೆ ಅನಿತಕ್ಕನವರ ಫ್ಯಾಮಿಲಿ ತುಗದಿ ಇಂಚಿ ತುಲದಿ, ಅವಳು ಸಾರಿ ವೇರ್ ಮಾಡಿದ್ದಾಳೆ, ಅನಿತಕ್ಕ ಅವರ ಫ್ಯಾಮಿಲಿ. ಆ್ಯಂಡ್ ಇಲ್ಲಿ ನೋಡಿ, ಇವನೊಬ್ಬ ಕೂತಿದ್ದಾನೆ ನನ್ನ ವ್ಲಾಗ್ ನೋಡ್ತಾ. ಹೌದಾ? ಅಲ್ಲ, ಮೂವಿ ನೋಡ್ತಿದ್ದಾನೆ ಗೈಸ್. ಆ್ಯಂಡ್ ಅಪ್ಪ ಅಮ್ಮ ಎಲ್ಲ ಹೊರಡ್ತಿದ್ದಾರೆ ಗೈಸ್. ಇಲ್ಲೊಬ್ಬ ಕಳ್ಳ ಇದ್ದ, ಈಗ ನಾನು ವ್ಲಾಗ್ ಮಾಡ್ತಿದ್ದೆ, ಬಂದು ಒಮ್ಮೆಲೆ ಪಪ್ಪಿ ಕೊಟ್ಟೋದಲ್ಲ. ರೀತು ಇಲ್ಲಿದ್ದಾನೆ. ಹಾಯ್ ಮಾಡು, ಹಾಯ್ ಮಾಡ.
ಗೈಸ್ ಎಲ್ಲ ಹೋಗ್ಬೇಕಾದ್ರೆ ಸಿಗ್ತದೆ. ಬಾಯ್ ಗೈಸ್, ಎಲ್ಲ ರೆಡಿ ಆದ್ವಿ ನಾವು ಜಾತ್ರೆಗೆ ಹೋಗ್ಲಿಕ್ಕೆ. ಸೊ ಹೋಗಲ್ಲ, ಎಸ್ಕೋ ಕಾಣ್ತಿದ್ವ ಗೊತ್ತಿಲ್ಲ ಇಲ್ಲಿ. ಕಾಣ್ತಿದ್ವಲ್ಲ ಅಪ್ಪ ಅಪ್ಪ ತೋಜರ ವೇಟ್ ಮಾಡ್ತಿದ್ದೇವೆ. ಗೈಸ್ ಅಮ್ಮನವ್ರು ಹೋದ್ರಂತೆ. ಸೊ ನಾನು ಮತ್ತೆ ವಂಶಿ ಇಲ್ಲಿವರೆಗೂ ನಂಗೆ ಬೂಮರ್ ಬೇಕಿತ್ತ. ಸೊ ಹಾಗಾಗಿ ಬಂದ್ವಿ, ಅಲ್ಲೆಲ್ಲೂ ಸಿಗ್ಲಿಕ್ಕಿಲ್ಲ ಅಂತೇಳಿ. ಸೊ ಇವಾಗ ನಾವು ಹೋಗ್ತಾ ಇದ್ದೇವೆ ಗೈಸ್. ಅಮ್ಮನವ್ರು ಹೋದ್ರಂತೆ ಆಟೋದಲ್ಲಿ. ಸೊ ಹೋಗೋಣ ಎಷ್ಟು ಬಂದ್ವಿ ಜಾತ್ರೆ ಹತ್ರ. ದಿಸ್ ಇಸ್ ದ ಪ್ಲೇಸ್. ಅಡೆಮುಟ್ಟಲ್ಲ ಚಾರ್ಲೇನೊಂದು ಹೋಯಾ ಪ್ರೀತು ಮಿತ್ತು ಪೋ ಗೈಸ್ ಇಲ್ಲಿ ನಮ್ಮ ಅಭಿ ಅಣ್ಣ ಚಿಲ್ಲರೆ ಕೊಡ್ತಾನಣ್ಣ ಇಂಚಿನ ಚಿಲ್ಲರೆ ಅಣ್ಣ ಬೇಗ ಮಾತ್ರ ಅವರೇ ದಿಕ್ಕಂದಿ ನಂಬರ್ 4 ನಂಬರ್ ಏನನ್ನ ಏರನ್ನ ಲಕ್ಕಿ ಟಾಯ್ಸ್ ನೆತ್ತನಿ ಮುಖ ಬರ್ಲನ್ನ ರಪ್ಪನಿ ಮುಖ ಬರ್ಲಿ ರಪ್ಪನಿ ಮುಖ ಬರ್ಲಿ ರಪ್ಪನಿ ಮುಖ ಬರ್ಲಿ ಜೀಲನ್ನ ಅಂಜಿದಿಲ್ಲನ್ನ ಅಪ್ಪನಿ ಮುಖ ಬರ್ಲಿ ಚೇಂಜ್ ಇದ್ದಿ ಗೈಸ್ ಇದು ಮಗ ಅಮ್ಮ ಆಂಟಿ ತೆಗ್ದೀನಿ ಮೂಜಾ ರಪ್ಪ ಚಿಲ್ಡ್ರ ಅಂತ ಬರ್ಲಣ್ಣ ರಪ್ಪ ಚಿಲ್ಡ್ರ ಅಂತ ಬರ್ಲಿ ರಾಮಣ್ಣ ನಮ್ಮ ರಟ್ಟಿ ಏರಣ್ಣ ಗೋಬಿ ತಿನ್ಲಿಕ್ಕೆ ಅಂತ ಬಂದ್ವಿ ಎಷ್ಟು ಜನ. ಸೊ ನಮಗೆ ಜೀರಾ ಮತ್ತೆ ಮಾಜಾ ಎಲ್ಲ ಸಿಕ್ತು. ಗೋಬಿ ಜ್ಯೂಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತಿದ್ದು ಅಮ್ಮ ಅಪ್ಪ ಅನಿತಕ್ಕೆಲ್ಲ ಹೊರಟ್ರು. ನಾನು ಸ್ವಾತ್ಯಕ್ಕ ವಂಶಿ ಇದ್ವಿ. ನಾವು ಸ್ವಲ್ಪ ಹೊತ್ತಿದ್ದು ನಾವು ಕೂಡ ಹೊರಟ್ವಿ. ಬಚ್ಚಿತ್ತಲೆ ಕಂಡಲೆ ಹೊರಳು ತಗೋಡಿ ಆ ಪಂಡ ನೇತ್ರಕ್ಕಲ್ಲ ಹಾಕಲಿ ಉಪ್ಪುಡಿ ನಿಂದ ಹೇಳಿ ತಗೋಡಿ ಆನಂದ ಆ ಉಜ್ಜಿರಡ ತೊಪ್ಪುಡಿ ಇಂದೆ ಐದು ಕೊಡಕ್ ಮಾಡಿ ಹಂಡೆ ನಿನ್ನ ಫ್ರೆಂಡ್ ಗಾಡಿ ತೆಗ್ತೀರಿ ಇನ್ಸ್ಟಾಗ್ರಾಮ್ ಮಾಡ್ತು ಇಲ್ಲ ಅಪ್ಪ ಕರೀತೀಯ ನಾನಂದ್ರೆ ಇಷ್ಟ ಅಂತ ಗೈಸೋಳಿ ಅಂದ ಕೃಷ್ಣ ಸುಂದರಿ ಬಿಸಿ ರೋಡ್ ಉಂಟು ಇಟ್ಟಾರೆ ವೈಟ್ ಕಲರ್ ಸ್ವಸ್ತಿಲ ಇತ್ತೆ ಯಾನ್ ಸೈಟ್ ಇತ್ತೆ ಮುಂಜಾನೆ ನಮಗಲ್ಲಿ ಯಾಸಿ ಕಟ್ಕೊಡತ್ತೆ ಓಕೆ ನನ್ನ ಅಕ್ಕರ ಮಗ ಅವಳಿನೊಂದು ಟೆಲಿಫೋನ್ ಬರೋದು ಒಂದು ವರ್ಷ ಮಗಲ್ತೀನಿ. ಗೈಸ್ ಟೈಮ್ 12:50 ನಾವು ಬಂದ್ವಿ ಮನೆಗೆ ಹತ್ರ. ಪ್ರೀತು ಇದ್ದಾನೆ ಅಲ್ಲಿ ಅಂಡ್ ವಂಶಿ ನಾನು ಸ್ವಾತಿಗೆ ಇನ್ನೊಂದು ಬೈಕಲ್ಲಿ ಹೋದ್ರು. ಅಮ್ಮ ಅಪ್ಪನವರು ಆಲ್ರೆಡಿ ಹೋಗಿದ್ದಾರೆ ಗೈಸ್. ನನಗೆ ಲೈಟಾಗಿ ಹೆಡ್ಏಕ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ಬರ್ತಾ ನಾನೊಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರ. ಲಿಟ್ರಲಿ ಹ್ಯಾಪಿ, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ರು. ಸಿಕ್ಕಾಪಡೆ ಖುಷಿ ಇತ್ತು. ಅವರ ಮಗಳಿಗೆ ನಾನಂತೂ ಸಿಕ್ಕಾಪಡೆ ಇಷ್ಟ ಅಂತೆ.
ಥ್ಯಾಂಕ್ ಯು ಸೋ ಮಚ್. ಸ್ಟಾಪ್ ದ ಬ್ರೋ, ಸ್ಟಾಪ್ ಇಟ್ ಬ್ರೋ. ಗೈಸ್ ಬಂದ್ವಿ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋದು. ಎಂತ ಗೊತ್ತಿಲ್ಲ, ಈ ಐಬ್ರೋದ ಹತ್ರ ಸಿಕ್ಕಾಪಟ್ಟೆ ನೋವಾಗ್ತದೆ ನನಗೆ. ಸೊ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ, ಎಂಡ್ ಮಾಡ್ತೀನಿ ಗೈಸ್. ಸೊ ಇವಾಗ ಆಗ್ತಾ ಇಲ್ಲ. ಬಾಯ್ ಆ್ಯಂಡ್ ಬೆಳಿಗ್ಗೆ ಸಿಗ್ತದೆ ಗೈಸ್. ಓಕೆ ಬಾಯ್. ಇವಾಗ ಬರ್ತಾ ನಂದೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರ ಮಗಳಿಗೆ ನಾನಂದರೆ ಸಿಕ್ಕ ಹೊಡಿಸ್ತಾ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಿನ್ನೆ ಜಾತ್ರೆ ನಮಗೆ ಮಲಗಿದೆ. ನಾನು ಮಲಗಬೇಕಾದ್ರೆ 3 ಗಂಟೆ ಆಗಿದೆ, ಹತ್ರ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ಇವಾಗ ನಮ್ಮದು ಇವತ್ತು ಜಾತ್ರೆ ಲೆಕ್ಕದಲ್ಲಿ ಇವತ್ತು ಗಮ್ಮತ್ತು ಗೈಸ್, ನಾನ್ ವೆಜ್ ಫುಲ್ಲು. ಸೊ ಹಾಗಾಗಿ ನಾನು ಮತ್ತೆ ವಂಶಿ ಹೊರಟಿದ್ದೇವೆ ಚಿಕನ್ ಎಲ್ಲ ತರಲಿಕ್ಕೆ. ನಾನು ಮನೇಲಿ ಬಟ್ಟೆನ ಹಾಕೊಂಡಿದ್ದೇನೆ. ಸೊ ಲೆಟ್ಸ್ ಗೋ ಗೈಸ್. ಚಿಕನ್ ಮತ್ತೆ ಒಂದು ಸ್ವಲ್ಪ ಇದೆಲ್ಲ ಆಗಬೇಕು, ಐಟಮ್ಸ್ ಎಲ್ಲ ಆಗಬೇಕು. ಆ್ಯಂಡ್ ಸಂಜೆ ಒಂದು ಲೆಕ್ಕದಲ್ಲಿ ಗಮ್ಮತ್ತಿದೆ. ನನ್ನ ಲೆಕ್ಕದಲ್ಲಿ ಇದು ಫುಲ್ ಮಾಲ್ದಾನ. ಸೀದಾ ಬಂದಿದ್ದೇನೆ ನಾನು. ಮನೆಯಲ್ಲಿ ಇರ್ಬೇಕಾದ್ರೆ ಹಿಂಗೆ ಇರ್ತೇನೆ, ಹಂಗೆ ಬಂದಿದ್ದೇನೆ. ಇಸ್ಕೋ ಏನೆಲ್ಲ ಗಮ್ಮತ್ ಮಾಡ್ತಾರೆ ಅಂತೇಳಿ ಆಮೇಲೆ ತೋರಿಸ್ತೇನೆ. ಅಮ್ಮ ಆಲ್ರೆಡಿ ಪ್ರಿಪೇರ್ ಎಲ್ಲ ಮಾಡಿ ಇಟ್ಟಿದ್ರು. ಬ್ರೇಕ್ಫಾಸ್ಟಿಗೆ ಪಲಾವ್ ಇತ್ತು ಗೈಸ್. ಪಲಾವ್ ಸುಧೀರ್ ಆತಾವ್ ಏನೇ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಅಕ್ಕಿ ಮತ್ತೆ ಇಲ್ಲಿ ನೋಡಿ ಚಿಕನ್ ಎಲ್ಲ ತಗೊಂಡ್ ಬಂದ್ವಿ. ಬರ್ತಾ ನನಗೆ ಬಾಯಾರಿಕೆ ಆಗ್ತದೆ ಅಂತ ಹೇಳಿ ನೋಡಿ ಇಲ್ಲಿ ಕಲ್ಲಂಗಡಿ ತಂದ್ವಿ. ಅದನ್ನ ಸ್ವಾತಕ್ಕನ ಜೊತೆ ಕಟ್ ಮಾಡ್ಲಿಕ್ಕೆ ಹೇಳಿದ್ದೇನೆ, ಅವರಿಗೆ ಮಾಡ್ಲಿಕ್ಕೆ ಬರ್ತಿಲ್ಲ, ಅಲ್ಲಿ ಆಚೆ ಮಾಡ್ತಿದ್ದಾನೆ. ಆಯ್ತು ಚೋಳಿದೆ ಜರ ಕಟ್ ಮಾಡ್ಲಿ ಸಾಮಾನು. ಸೊ ಅಲ್ಲಿ ಕಾದು ಸಾಕಾಯ್ತು ಗೈಸ್. ಚಿಕನ್ ಅಂಗಡಿಯಲ್ಲಿ ಸಾಧಾರಣ 1 ಗಂಟೆ ಕಾದ್ವಿ ನಾವು, ಅಷ್ಟು ರಶ್ ಇದೆ. ಇವತ್ತು ಜಾತ್ರೆಗೆಲ್ಲ ಬಂದು ತಗೊಂಡು ಹೋಗ್ತಿದ್ದಾರೆ. ಅಂಡ್ ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಆಂಟಿ ಮತ್ತೆ ಅನಿತಕ್ಕ, ಆಂಟಿ ಸೋಂಟಿ, ಆಂಟಿ ಅಂಕಲ್ ಅನ್ನು ಬಿಟ್ಟು ಬಂದದ್ದು ಗೈಸ್. ಅಲ್ಲಿ ನೋಡಿ, ಅಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾರೆ, ಅದು ಅಂಕಲ್ ಜೊತೆ ಮಾತಾಡ್ತಿರೋದು. ಇಲ್ಲಿ ಸಿಪ್ಪೆ ಬಿಡಿಸ್ತಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಅನಿತಕ್ಕ ಎಂತ ತೆಂಗಿನಕಾಯಿ ತುರಿತಾ ಇದ್ದಾರೆ ಗೈಸ್. ಅವಳು ಸುಮ್ನೆ ಕೂತಿದ್ದಾಳೆ ಅಲ್ಲಿ, ನೆಂಟ್ರು ಬಂದವಳು ನೋಡಿ ಕಟ್ ಮಾಡ್ತಿದ್ದಾರೆ. ಚೀಪೆಂಡ 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 ಇಲ್ಲಿ ನೋಡಿ ಗೈಸ್. 10 ಗಂಟೆ ಪೋಯತಾ 9:30 ಸಮಥಿಂಗ್ 9:50 10 ಹೋದ್ವಿ ಗೈಸ್. 11 ಗಂಟೆಗೆ ಬಂದ್ವಿ. ಗೈಸ್ ಇಲ್ಲಿ ನೋಡಿ, ಒಂದ್ ಸೈಡ್ ಇಂದ ನಮ್ದು ಶಾವಿಗೆ ಆಗ್ತಾ ಇದೆ. ಅಲ್ಲಿ ಹಾಕುದು ಸ್ವಾತಿ ಅಕ್ಕ, ಒತ್ತುದು ನಮ್ಮ ಸಾಗರ್ ಬಾಯಿ ಅವರು, ಅಲ್ಲಿ ಕೆಳಗಡೆ ಇಟ್ಕೊಳ್ಳೋದು ಆಚೆ ಅವರು, ವಿಡಿಯೋ ಮಾಡ್ತಿರೋದು ವಂಶಿ ಅವರು, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿರೋದು ಅಶ್ವಿನಿ ಅವರು. ಅವರು ಇಲ್ಲಿ ಕ್ಯಾಮರಾ ನೋಡ್ತಿದ್ದಾರೆ ಗೈಸ್. ಅಲ್ಲಿ ಒತ್ತಿ ಫಸ್ಟ್, ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಅಮ್ಮ ಬೈತಿದ್ದಾರೆ ಗೈಸ್. ನೋಡಿ ಇಲ್ಲಿ ಮಟನ್ ಕಟ್ ಮಾಡ್ತಿದ್ರೆ ಸ್ವಾತಿಯಕ್ಕ ಚಿಕನ್ ತಿನ್ನುದಿಲ್ಲ ಗೈಸ್. ಮತ್ತೆ ಸುಕ್ಕಕ್ಕೆ 5 kg, ದೆನ್ ಸಾಂಬಾರಿಗೆ 2.5 kg ಗೈಸ್. ನಾವು ಹೋಗಿ ಬಂದ್ರೆ ವೆಯ್ಟ್ ಮಾಡಿದ್ರಲ್ಲ, ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ರಲ್ಲ ಗೈಸ್, ಅದಕ್ಕೆ ಟೈಮ್ 2 ಗಂಟೆ ಆಯ್ತು. ಇವಾಗ ಊಟಕ್ಕೆ ಕೂತ್ವಿ ನಾವೆಲ್ಲ, ಇಲ್ಲೇ ಹಾಲ್ ಅಲ್ಲಿ ಕೂತಿದ್ದೇವೆ. ಅಲ್ಲೆಲ್ಲ ಬಡಿಸ್ತಾ ಇದ್ದಾರೆ ಶಾವಿಗೆ, ದೆನ್ ಚಿಕನ್ ಸಾಂಬಾರ್, ಸುಕ್ಕಷ್ಟೇ ಗೈಸ್. ಮತ್ತೆ ನೆನ್ನೆ ಪಾಯಸ ಮಾಡಿದ್ರಮ್ಮ, ಸೊ ಇವತ್ತಿ ಮಾಡ್ಲಿಲ್ಲ. ಹೇಗಾಗಿದೆ ಅಕ್ಕ ಚೌತಿ ಅಕ್ಕ? ಅವರಿಗೆ ಮಟನ್ ಗೈಸ್, ನನಗೆ ಅದ್ರ ನೆನಪೇ ಇಲ್ಲ. ನಾವು ಚಿಕನ್ ಅಲ್ವಾ, ಅವರಿಗೆ ಮಟನ್ ಗೈಸ್. ಮಟನಿಗೆ 1 kgಗೆ 800 rupees ಅವ್ರದ್ದು ಕಾಸ್ಟ್ಲಿ.
ಹೌದು ಗೈ ಸುಕ್ಕ 5 kg ಅವ್ರದ್ದು ಅವರೊಬ್ರಿಗೆ ಅಲ್ವಾ, ಹಾಗಾಗಿ ಮಟನ್ 1/2 kg ತಂದದ್ದು. ಇರ್ಲಿಲ್ಲ, ಈಗ ಬಂದೆ. ಹೇಗಾಗಿದ ಅಚ್ಚಿ ಅಚ್ಚಿ? ಸೂಪರಾ? ಅವ್ರ ಕೆಲ್ಸಕ್ಕೆಲ್ಲ ಇರ್ಲಿಲ್ಲ ಗೈಸ್. ಅವರು ಇವನಿದ್ದಲ್ಲ ಶಾವಿ ಗೊತ್ತಲಿಕ್ಕೆ, ಅವ್ರು ಇರ್ಲಿಲ್ಲ. ಈ ಜನ ಇರ್ಲಿಲ್ಲ, ಈ ಜನ ಇರ್ಲಿಲ್ಲ, ಈಗ ಬಂದ್ರು. ಅಭಿ ಹೇಗಾಗಿದೆ? ಅಡಿಪೊಳಿಯಾ? ಊಟ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್, ನಂಗೆ ಹಸು ಆಗ್ತಿದೆ. ಬಾಯ್ ಗೈಸ್. ಊಟ ಮಾಡ್ತಿರ್ಬೇಕಾದ್ರೆ ಚೈತ್ರನ ಮದುವೆದ್ದು ವಿಡಿಯೋ ನೋಡಿದ್ವಿ ನಾವು. ಮದುವೆದಲ್ಲ ಸಾರಿ, ಮೆಹಂದಿಗೆ ವಿಡಿಯೋ ಮಾಡಿದ್ರು ಅವರು. ಅದನ್ನ ನಾನು ನೋಡಿರಲಿಲ್ಲಲ್ವ, ಸೊ ಹಾಗಾಗಿ ನೋಡ್ತಾ ಇದ್ದೆ. ಚೆನ್ನಾಗಿತ್ತು, ಆ ಮೆಮೊರೀಸ್ ಎಲ್ಲ ನೆನಪಾಗ್ತಿತ್ತು, ಮದುವೆ ವೈಬ್ ಎಲ್ಲ. ಸೊ ಜಾತ್ರೆಯಲ್ಲಿ ನನಗೆ ತುಂಬ ಜನ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಬಂದು ಮಾತಾಡ್ಸಿದ್ದೀರಾ. ಒಂದು 4 ಜನ ಬಂದು ಸ್ಟೂಡೆಂಟ್ಸ್ ಒಟ್ಟಿಗೆ ಬಂದು ಮಾತಾಡ್ಸಿದ್ದೀರಾ. ಸೊ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ನಾನೊಂದು ಕಲ್ಲಡ್ಕದಲ್ಲಿ ಇನ್ನೂ 3-4 ಡೇಸ್ ಇದ್ದೀನಿ. ಐ ಥಿಂಕ್ ಸ್ಯಾಟರ್ಡೆ ಆರ್ ಸಂಡೇ ಹೋಗ್ತೇನೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಬಿಕಾಸ್ ಇಲ್ಲಿ ಪಕ್ಕದ ಮನೇಲೊಂದು ನೇಮ ಇದೆ, ಸೊ ಹಾಗಾಗಿ ಅದನ್ನ ನೋಡಿಬಿಟ್ಟು ಹೋಗೋಣ ಅಂತೇಳಿ ಇದ್ದೀನಿ ನಾನು ಇವಾಗ. ಆ್ಯಂಡ್ ಈ ವ್ಲಾಗ್ ನಾನು ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸಿ, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಈ ಪ್ರೀತಿ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.